सिन्दूरारुणविग्रहां त्रिनयनां माणिक्यमौळी स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 574ನೆಯ ನಾಮ ಪ್ರಜ್ಞಾನ ಘನರೂಪಿಣಿ, ಪ್ರಜ್ಞಾನ ಘನಸ್ವರೂಪಿ. ವಿಷಯಾದಿಗಳ ಜ್ಞಾನ ಇಲ್ಲದೆ ಇರುವಂತಹ, ಸಕಲ ಜ್ಞಾನವೂ ಸೇರ್ಕೊಂಡಿರುವಂತಹ ಶುದ್ಧ ಜ್ಞಾನದ ಸ್ವರೂಪನೇ ತಾನಾಗಿರೋಳು ಆ ಜಗನ್ಮಾತೆ. ಸಮಸ್ತ ಬಾಹ್ಯವೃತ್ತಿಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಕೇವಲ ಆತ್ಮಸ್ವರೂಪವಾಗಿ ನಿಂತಾಗ ಒಳಗೆ ಹೊರಗೆ ಅನ್ನೋ ಯಾವ ಭೇದವೂ ಕಾಣದೆ ಎಲ್ಲದರ ಆತ್ಮವು ತಾನೇ ಅನ್ನುವಂತಹ ನಿತ್ಯ ಸಹಜ ಆನಂದ ಸ್ವರೂಪನೇ ಪ್ರಜ್ಞಾನ ಘನ. ಅವಿದ್ಯೆಯ ಸಂಪರ್ಕನೇ ಇಲ್ಲದೆ ಇರುವಂತಹ ಶುದ್ಧ ಸ್ಥಿತಿ ಇದು. ಇದ್ರ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಾತು ಕಂಡು ಬರುತ್ತೆ. ಸಯಥಾ ಸೈಂಧವಘನೋ ಅಂತರೋ ಬಾಹ್ಯಕೃತ್ಸ್ನೋ ರಸಘನ ಏವೈವಂ ವಾ ರೇಯಮಾತ್ಮಾಂತರೋ ಬಾಹ್ಯಕೃತ್ಸ್ನ ಪ್ರಜ್ಞಾನಘನ ಏವ. ಒಂದು ಉಪ್ಪಿನ ಹರಳು, ಅದು ಒಳಗೆ ಹೊರಗೆ ಅನ್ನೋ ಯಾವ ಭೇದವೂ ಇಲ್ಲದೆ ಎಲ್ಲವೂ ಒಂದೇ ರೀತಿಯಾದ ರಸಘನವಾಗಿರುತ್ತೋ ಅದೇ ರೀತಿಯಲ್ಲಿ ಈ ಆತ್ಮ ಒಳಗೆ ಹೊರಗೆ ಅನ್ನೋಂತಹ ಯಾವ ಭೇದವಿಲ್ಲದೆ ಸಮಸ್ತವು ಪ್ರಜ್ಞಾನ ಘನವಾಗಿರುತ್ತೆ. ಆತ್ಮ ಒಂದೇ ಶುದ್ಧ ಚೈತನ್ಯಮಯವಾಗಿರುವಂಥದ್ದು. ಆನಂದನೇ ಅದರ ಸ್ವರೂಪ. ಅಂತಹ ಚಿನ್ಮಯಿ, ಆನಂದಮಯಿ, ಅಮೃತಮಯಿ ಶ್ರೀಮಾತೆ ಈ ಸಕಲ ಭುವನಗಳನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ. 575ನೆಯ ನಾಮ ಮಾಧ್ವೀಪಾನಾಲಸ, ಮಧುಪಾನದಿಂದ ಆಲಸಳಾಗಿರುವಂಥಳು. ಬ್ರಹ್ಮಾಮೃತವಾದಂತಹ ಸುಧಾಪಾನ ಮಾಡುವಂತಹ ಜೀವನ್ಮುಕ್ತರು ಸದಾಕಾಲ ಆನಂದ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಯಾವುದೇ ನಾಮರೂಪಗಳ ಜಾಗೃತ್ ಸ್ವಪ್ನ ಇವುಗಳ ವ್ಯವಹಾರವೇ ಅವರಲ್ಲಿ ಇರೋದಿಲ್ಲ. ದೇಹ ಭಾವವನ್ನು ಮೀರಿ ಇಂದ್ರಿಯಗಳಿಗೆ ವಶರಾಗದೆ ಕೇವಲ ಆನಂದ ಒಂದೇ ಅನುಭವ ಗೋಚರವಾಗತ್ತೆ. ಅಂತಹ ಬ್ರಹ್ಮಾನಂದ ಸ್ವರೂಪಿ ಆ ಶ್ರೀಮಾತೆ. 576ನೆಯ ನಾಮ ಮತ್ತ. ಮದ್ಯಪಾನವನ್ನು ಅಧಿಕವಾಗಿ ಮಾಡಿದಂತಹ ವ್ಯಕ್ತಿ ಚಲನೆ ಇಲ್ಲದೆ ಮತ್ತನಾಗಿ ಬಿದ್ದಿರ್ತಾರೆ. ಹಾಗೆ ಬ್ರಹ್ಮಾಮೃತಪಾನದ ಆನಂದ ಅಧಿಕವಾದರೆ ಜೀವನ್ಮುಕ್ತ ಆನಂದನಾಗಿ ಮತ್ತನಾಗಿ ದೇಹಜ್ಞಾನವೇ ಇಲ್ಲದೆ ಇರೋ ಹಾಗೆ ಇರ್ತಾನೆ. ಈ ದೇಹ ಪ್ರಜ್ಞೆನೇ ಇಲ್ಲದೆ ಇರುವಾಗ ಬೇಕು ಬೇಡ ಈ ಯಾವ ಅರಿವು ಉಂಟಾಗೋದಿಲ್ಲ. ಆ ಸ್ಥಿತಿಯನ್ನು ಮೀರಿದಂತಹ ಹಂತ ಇದು. ಆಗ ದೇಹದ ಯಾವ ಚಟುವಟಿಕೆನೂ ಇರೋದಿಲ್ಲ. ಯಾವುದೇ ಕ್ರಿಯೆಗೆ ಬೇಕು ಬೇಡ ಇಷ್ಟ ಅನಿಷ್ಟಗಳು ಕಾರಣವಾಗಿರುತ್ತೆ. ಇದಕ್ಕೆ ಸ್ಪಂದಿಸದಂತಹ ಸ್ಥಿತಿನೇ ಉನ್ಮನಿ ಅವಸ್ಥೆ. ಇಂತಹ ಉನ್ಮನಿ ಸ್ಥಿತಿಯೂ ಸಹ ಆ ಶ್ರೀಮಾತೆಯ ಸ್ವರೂಪನೇ ಆಗಿದೆ. ಇದಕ್ಕೊಂದು ಶ್ರುತಿ ವಾಕ್ಯ ಇದೆ. ಸ್ವರೂಪ ಧ್ಯಾನೇನ ನಿರಾಲಂಬಮವಲಂಬ್ಯ ಸ್ವಾತ್ಮನಿಷ್ಠಾನುಕೂಲೇನ ಸರ್ವಂ ವಿಸ್ಮೃತ್ಯ ತುರಿಯಾತೀತೋ ಅವಧೂತ ವಿಶೇಷಣಾದ್ವೈತ ನಿಷ್ಠಾಪರಃ. ಅಂದರೆ ಸ್ವರೂಪ ಧ್ಯಾನದಿಂದ ಇಂದ್ರಿಯ ವ್ಯಾಪಾರಗಳಿಲ್ಲದೇ ಇರೋಂತಹ ಬ್ರಹ್ಮಾನಂದ ರಸದಲ್ಲಿ ಮಗ್ನನಾಗಿ ಎಲ್ಲವನ್ನ ಮರೆತು ಅವಧೂತ ವೇಷದಿಂದ ಅದ್ವೈತ ನಿಷ್ಠಾಪರನಾಗಿರ್ತಾನೆ. ಜಗತ್ತಿನ ಸಂಬಂಧವನ್ನು ತ್ಯಜಿಸಿದಂತಹ ವಿರಕ್ತ. ಈ ವರ್ಣಾಶ್ರಮ ಧರ್ಮಗಳನ್ನು ತ್ಯಜಿಸಿ ಪರಮಾತ್ಮ ಧ್ಯಾನಾಸಕ್ತನಾದಂತಹ ಯೋಗಿಯನ್ನು ಅವಧೂತ ಅಂತಾರೆ. ಇಂತಹ ಅವಧೂತರು ನಿತ್ಯವೂ ಶಾಶ್ವತವೂ ಹುಟ್ಟು ಸಾವುಗಳ ಸೋಂಕಿಲ್ಲದ ಆತ್ಮವೊಂದೇ ಸಚ್ಚಿದಾನಂದ ಘನ ಅಂತ, ಅದು ತನ್ನ ಸಹಜ ಸ್ವರೂಪ ಅಂತಲೂ ತಿಳ್ಕೊಂಡು ಅದರಲ್ಲೇ ಮಗ್ನರಾಗಿರ್ತಾರೆ. ಅವರ ಹೃದಯದಲ್ಲಿ ಕೇವಲ ಆನಂದ ಒಂದೇ ಸ್ಥಾಯಿಯಾಗಿರುತ್ತೆ. ಯಾವ ಯೋಗಿಯ ಚಿತ್ತ
ಬ್ರಹ್ಮಾನಂದ ರಸಾನುಭವದಲ್ಲೇ ಸಿಕ್ಕಾಕೊಂಡು ಅಂತರಂಗ ಬಹಿರಂಗ ವ್ಯಾಪಾರಗಳನ್ನೇ ತಿಳ್ಕೊಳ್ಳೋದಿಲ್ವೋ ಆತನೇ ಜೀವನ್ಮುಕ್ತ. ಯಾವ ಕಾಲದಲ್ಲಿ ಬ್ರಹ್ಮಾನಂದ ಮತ್ತು ಸಹಜ ಸ್ವಭಾವವಾದಂತಹ ಉನ್ಮನೀಭಾವ ಉಂಟಾಗುತ್ತೋ ಅದೇ ಪರಮಪದ. ಇಲ್ಲಿ ಮಾದ್ವೀಪಾನಾಲಸ ಮತ್ತು ಮತ್ತ ಅಂತಂದರೆ ಶ್ರೀದೇವಿ ಮದ್ಯಪಾನ ಮಾಡಿದ್ದಾಳೆ, ಅದರಿಂದ ಉನ್ಮತ್ತಳಾಗಿದ್ದಾಳೆ ಅನ್ನೋಂತಹ ಅರ್ಥ ಅಲ್ಲ. ಈ ಮದ್ಯಪಾನ ಅನ್ನೋದು ರಾಕ್ಷಸ ಸ್ವಭಾವ. ಆ ರಾಕ್ಷಸತ್ವವನ್ನು ನಾಶಪಡಿಸಿ ದೇವತ್ವದ ಉದ್ಧಾರಕ್ಕಾಗಿಯೇ ಶ್ರೀದೇವಿ ಅವತಾರವಾಗಿರೋದು. ಆದ್ದರಿಂದ ಆ ಮಾತೆ ಸುಧಾ ಅಥವಾ ಅಮೃತಪಾನವನ್ನು ಮಾಡಿ ದುಷ್ಟರನ್ನು ನಿಗ್ರಹಿಸ್ತಾ ಇದ್ದಾಳೆ ಅನ್ನೋದು ಇಲ್ಲಿ ಸಮಂಜಸವಾದದ್ದು. ಈ ಬಗ್ಗೆ ಒಂದು ಪುರಾಣದ ಕಥೆ ಹೇಳುತ್ತೆ. ಈ ಮಾತೆಯೊಡನೆ ಯುದ್ಧದ ಪ್ರಸಂಗದಲ್ಲಿ ರಾಕ್ಷಸರೆಲ್ಲ ಮದ್ಯಪಾನ ಮಾಡ್ಕೊಂಡು ಬಂದಿದ್ರು. ರಜಸ್ ತಮೋಗುಣ ಸ್ವಭಾವಗಳನ್ನು ಹೊಂದಿರುವಂತಹ ರಾಕ್ಷಸರು ಅದಕ್ಕನುಗುಣವಾದಂತಹ ಮಾದಕ ಪದಾರ್ಥಗಳನ್ನು ಸೇವಿಸ್ತಾರೆ. ಅಜ್ಞಾನ, ಅಂಧಕಾರ, ಇದು ರಾಕ್ಷಸ ಸ್ವಭಾವ. ಶುದ್ಧ ಸತ್ವ ಸ್ವಭಾವದವಳಾದಂತಹ ದೇವಿ ಸತ್ವಗುಣದ ಅಮೃತಪಾನ ಮಾಡಿದ್ದಾಳೆ. ಸುಜ್ಞಾನ, ಬೆಳಕು, ಪ್ರಕಾಶ, ಇದು ದೇವ ಸ್ವಭಾವ. ರಾಕ್ಷಸರು ಮದ್ಯಪಾನ ಮಾಡಿದ್ದಾರೆ ಅನ್ನೋದರ ಅರ್ಥ ಅವರಲ್ಲಿ ತಮೋಗುಣ ಅತ್ಯಧಿಕವಾಗಿದೆ ಅಂತ. ಆ ದಟ್ಟವಾದಂತಹ ತಮಸ್ಸನ್ನು ಹೊಡೆದೋಡ್ಸೋಕ್ಕೆ ತೇಜಸ್ಸು ಸಹ ಅಧಿಕವಾದಂತಹ ಶಕ್ತಿಯುತವಾಗಿರಬೇಕು. ರಾಕ್ಷಸಿ ಸ್ವಭಾವವಾದಂತಹ ಕ್ರೋಧ, ದುಃಖ ಇವುಗಳನ್ನು ನಾಶಪಡಿಸ್ಬೇಕಾದ್ರೆ ಆ ದೇವತ್ವವು ಆನಂದರೂಪವಾದಂತಹ ಸಂತೋಷ ಅಧಿಕವಾಗಬೇಕು, ಅದು ಜಾಸ್ತಿಯಾಗಿರಬೇಕು. ಹಾಗೆ ರಾಕ್ಷಸರ ಮದ್ಯಪಾನ ರಜಸ್ತಮೋ ಗುಣದ ಆಧಿಕ್ಯವನ್ನು ಸೂಚಿಸಿದ್ರೆ, ಆ ದೇವಿ ಸೇವಿಸಿರುವಂತಹ ಮಧುಪಾನದ ತತ್ವ ಸತ್ವಗುಣದ ಆಧಿಕ್ಯವನ್ನು ಸಂಕೇತ ಮಾಡುತ್ತೆ. ಆ ಜಗನ್ಮಾತೆಯಿಂದ ರಾಕ್ಷಸರ ನಾಶ ಆಯಿತು ಅನ್ನೋದು ಆ ಶುದ್ಧ ಸತ್ವಗುಣ ರಜಸ್ತಮೋ ಗುಣಗಳನ್ನು ನಾಶಪಡಿಸಿ ತನ್ನ ಮಹತ್ವವನ್ನು ತೋರಿಸತ್ತೆ ಅನ್ನೋ ಭಾವವನ್ನು ದೃಢಪಡಿಸತ್ತೆ. ಇದನ್ನು ಹೇಳಿದ್ದು ಸತ್ಯಕ್ಕೆ ಎಲ್ಲೆಲ್ಲೂ ಜಯ ಅಂತ ಹೇಳೋದು ಇದನ್ನೇ. ತಮೋಗುಣ, ರಜೋಗುಣ ಎಷ್ಟೇ ಅದು ವಿಜೃಂಭಿಸಿದ್ರು ಅದು ಸತ್ವಗುಣದ ಎದುರು, ಅದು ಸಾತ್ವಿಕ ಶಕ್ತಿ ಎದುರು ತಲೆ ಬಾಗಲೇಬೇಕು. ಆ ಗುಣಗಳು, ರಜಸ್ತಮ ಗುಣಗಳು ಎಷ್ಟೇ ಪ್ರಬಲವಾಗಿ ಕಂಡು ಬಂದರೂ ಶುದ್ಧ ಸತ್ವಗುಣದ ಎದುರು ಅದು ಸೋಲನ್ನು ಒಪ್ಪಿಕೊಳ್ಳಲೇಬೇಕು. ಅಂತಿಮ ಜಯ ಶುದ್ಧ ಸತ್ಯಕ್ಕೆ ಮಾತ್ರ, ಸತ್ವಕ್ಕೆ ಮಾತ್ರ. ಅಂತಹ ಶುದ್ಧ ಸತ್ವ ಸ್ವರೂಪಿಯಾಗಿ ಬಾಹ್ಯ ಚಟುವಟಿಕೆಗಳಿಂದ ದೂರವಾಗಿರುವಂತಹ ಸ್ಥಿತಿ ಮತ್ತ. ಅಂತಹ ಸ್ವರೂಪದಲ್ಲಿರೋಳು ಆ ಜಗನ್ಮಾತೆ. 577ನೆಯ ನಾಮ ಮಾತೃಕಾವರ್ಣ ರೂಪಿಣಿ, ಮಾತೃಕಾವರ್ಣ ಸ್ವರೂಪಿಕೆ. ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂತಹ ದೇವಿನೇ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅನ್ನುವಂತಹ ಸಪ್ತ ಮಾತೃಕಾ ರೂಪದಲ್ಲೂ ಸಹ ಕಂಡುಬರ್ತಾಳೆ. ಅಕಾರದಿಂದ ಕ್ಷಕಾರದವರೆಗೆ ಇರುವಂತಹ 50 ಅಕ್ಷರಗಳೇ ವರ್ಣಗಳು. ಈ ಅಕ್ಷರಗಳ ಸ್ವರೂಪನೂ ಸಹ ಆ ಜಗನ್ಮಾತೆ ಇದೆ. ಸಪ್ತಮಾತೃಕೆಯರೇ ಈ ಅಕ್ಷರ ರೂಪ. ಶ್ರೀದೇವಿ ವರ್ಣಕ್ಕೂ ಮೂಲವಾದಂತಹ ಮಾತೃಕಾ ಶಕ್ತಿಯಾಗಿ ಅಕಾರಾದಿ ಕ್ಷಕಾರಾಂತವಾಗಿರುವಂತಹ ವರ್ಣಮಾಲಿಕಾ ರೂಪವಾಗಿಯೂ ಸಹ ತೋರಿ ಬರ್ತಾಳೆ. ಈ ಅಕ್ಷರಗಳಿಗೆ ನಾನಾ ಬಣ್ಣಗಳಿದೆ ಅಂತ ಸನತ್ಕುಮಾರ ಸಂಹಿತೆಯಲ್ಲಿ ಒಂದು ಉಲ್ಲೇಖ ಬರುತ್ತೆ. ಅಕಾರಾದ್ಯಾಹ ಸ್ವರಧೂಮ್ರಾಹ ಸಿಂಧೂರಾಭಸ್ತು ಕಾದಯಃ ಡಾದಿಫಾಂತ ಗೌರವರ್ಣ ಅರುಣಾಹ ಪಂಚಬಾಧಯಃ ಲಕಾರಾದ್ಯಾಹ ಕಂಚನಾಭ ಹಕಾರಾಂತೋ ತಟಿನ್ನಿಭೌ ಅಂತ. ಅಕಾರಾದಿ ಸ್ವರಗಳು ಧೂಮ್ರವರ್ಣದಲ್ಲಿದೆ. ಕ ಇಂದ ಸಿಂಧೂರ ವರ್ಣ, ಡಾ ಇಂದ ಫ ವರೆಗೆ ಗೌರವರ್ಣ, ಬಾ ಇಂದ 5 ಅಕ್ಷರಗಳು ಅರುಣವರ್ಣ, ಇನ್ನು ಲಕಾರಾದಿಗಳು ಕಾಂಚನ ವರ್ಣ, ಹ ಮತ್ತು ಕ್ಷ ಇದು ವಿದ್ಯುತ್ ವರ್ಣದಲ್ಲಿವೆ ಅನ್ನುವಂತಹ ವರ್ಣನೆ ಅಲ್ಲಿ ಕಂಡುಬರುತ್ತೆ. ಇಂತಹ ಅಕ್ಷರಗಳ ಮಾಲೆಯನ್ನು ಧರಿಸಿದಾಳೆ ಆ ಶ್ರೀಮಾತೆ. ಆದ್ದರಿಂದ ಅಕ್ಷಮಾಲಾ ಅಂತ ಈಕೆಯ ಸ್ತುತಿ ಕಂಡುಬರುತ್ತೆ. ಆ ಮಾತೆಯ ಅನುಗ್ರಹದಿಂದ ನಿಷ್ಪನ್ನವಾಗಿರುವಂತಹ ಈ ಅಕ್ಷರಗಳು ಮಾತೆಯನ್ನು ಸ್ತುತಿಸುವುದರ ಮೂಲಕವಾಗಿಯೇ ಸಾರ್ಥಕತೆಯನ್ನು ಹೊಂದತ್ವೆ.
ಶಬ್ದ ಬ್ರಹ್ಮ ಸ್ವರೂಪೇಯಂ ಶಬ್ದಾತೀತಂ ತು ಜಪ್ಯತೆ ಅನ್ನುವಂತೆ ಶಬ್ದ ಬ್ರಹ್ಮ ಸ್ವರೂಪಳಾಗಿದ್ದರೂ ಶ್ರೀಮಾತೆಯನ್ನು ಶಬ್ದಾತೀತಳು ಅಂತ ಕರೆಯಲಾಗಿದೆ. ಸ್ವರಗಳು ಶಕ್ತಿ ಸ್ವರೂಪ, ವ್ಯಂಜನಗಳು ಶಿವಸ್ವರೂಪ. ಅದರಿಂದ ವರ್ಣಗಳು ಶಿವಶಕ್ತ್ಯಾತ್ಮಕವಾದದ್ದು. ಮ ಅಂದರೆ ಅಳತೆಗೆ ಮೀರಿದ್ದು, ತೃ ಅಂದರೆ ಸ್ವಯಂ ಪ್ರಕಾಶ ವರ್ಣ ಸ್ವರೂಪಿಣಿ ಆಗಿರೋಳು ಈ ಜಗನ್ಮಾತೆ. ಇಂತಹ ಅಳತೆಗೆ ಮೀರಿರುವಂತಹ ಸ್ವಯಂ ಪ್ರಕಾಶವನ್ನು ಯಾರು ತಿಳ್ಕೊಂಡಿರ್ತಾರೋ ಅಂಥವರು ಈ ಸಂಸಾರ ವ್ಯಾಮೋಹವನ್ನು ಗೆದ್ದು ಸಾಕ್ಷಾತ್ಕಾರದ ದಿವ್ಯ ಬೆಳಕನ್ನು ಪಡ್ಕೋತಾರೆ. ಹಾಗೆ ಓಂಕಾರದ 3 ಅಕ್ಷರಗಳಾಗಿರುವಂತಹ ಆ ಉ ಮ ಅನ್ನೋದರ ತತ್ವ ಸ್ವರೂಪಿಣಿಯೂ ಸಹ ಆ ಶ್ರೀಮಾತನೇ. ಹಾಗೆ ಸನಂದನ ಸಂಹಿತೆಯಲ್ಲಿ ಒಂದು ಮಾತಿದೆ, ವರ್ಣಧ್ಯಾನವೂ ಶ್ರೀಚಕ್ರವೂ ಕೂಡಿ ಕೈಲಾಸ ಪ್ರಸ್ತಾರ ಅನಿಸಿದೆ. ಈ 50 ವರ್ಣಗಳೇ ಕೈಲಾಸ ಪ್ರಸ್ತಾರದ ರೂಪ ಅಂತ ಅಲ್ಲಿ ವರ್ಣನೆ ಕಂಡುಬರುತ್ತೆ. 578ನೆಯ ನಾಮ ಮಹಾಕೈಲಾಸ ನಿಲಯ. ಮಹಾಕೈಲಾಸದಲ್ಲಿ ನೆಲೆಸಿರುವಂಥಳು. ಕೈಲಾಸ ಅಂದರೆ ಆಕಾಶಾಂತರ್ಗತವಾಗಿರುವಂತಹ ಕಳಾಸ್ವರೂಪ, ಅಂದರೆ ಪಾರ್ವತಿ ಪರಮೇಶ್ವರರ ವಾಸಸ್ಥಾನ. ಯಾವ ಮಾಲಿನ್ಯವೂ ಇಲ್ಲದೆ ಶುದ್ಧವಾದಂತಹ ಪವಿತ್ರವಾದಂತಹ ಶಾಂತಿಯ ಆಗರ ಅದು. ನಮ್ಮ ದೇಹದಲ್ಲಿ ಶಿರಸ್ನಲ್ಲಿರುವಂತಹ ದಹರಾಕಾಶ ಕೈಲಾಸ ತತ್ವವಾಗಿದೆ. ಮಹಾಕೈಲಾಸ ಅಂದರೆ ಕಳಾಸ್ವರೂಪಕ್ಕೂ ಅತೀತವಾಗಿರುವಂತಹ ಪರಬ್ರಹ್ಮ ತತ್ವ. ಅದಕ್ಕಾಗಿಯೇ ಸಹಸ್ರಾರಾಂಬುಜಾರೂಢ ಅಂತ ದೇವಿಯ ಸ್ತುತಿ ಕಾಣುತ್ತೆ. ನಮ್ಮ ಶರೀರದಲ್ಲಿ ಆ ಸಹಸ್ರಾರ ಕಮಲನೇ ಮಹಾಕೈಲಾಸ. ಅಲ್ಲಿ ನೆಲೆಸಿರುವಂಥಳು ಆ ಶ್ರೀಮಾತೆ. ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ 6 ಚಕ್ರಗಳನ್ನು ಕುಲ ಅಂತ ಕರೆಯೋದು. ಶಿವ ಬಿಂದು ರೂಪದಲ್ಲಿ ನೆಲೆಸಿರೋದ್ರಿಂದ ಅಕುಲ. ಈ ಕುಲಗಳು ಕೂಡಿರುವಂತಹ ಪರಮ ಪವಿತ್ರವಾದಂತಹ ಪ್ರಕಾಶಮಯವಾದಂತಹ ಆನಂದದ ಸ್ಥಳನೇ ಕೈಲಾಸ. ಅಲ್ಲಿ ನೆಲೆಸಿರುವಂಥಳು ಆ ಜಗನ್ಮಾತೆ. ನಾವು ದೇವರನ್ನು ಹುಡುಕೊಂಡು ಹೊರಗಡೆ ಎಲ್ಲ ಸುತ್ತಾಡಬೇಕಾಗಿಲ್ಲ. ನಮ್ಮ ಒಳಗಿರುವಂತಹ ತತ್ವದ ಅರಿವನ್ನು ನಾವು ಪಡ್ಕೊಂಡ್ರೆ ಸಾಕು, ಎಲ್ಲವೂ ಅರಿವಾಗತ್ತೆ. ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲವೂ ಈ ಪಿಂಡಾಂಡದಲ್ಲಿಯೇ ಇದೆ. ಶರೀರದ ಒಳಗಿರುವಂತಹ ಶುದ್ಧ ಚೈತನ್ಯ ಶಕ್ತಿಯ ಅರಿವೇ ಸಾಕ್ಷಾತ್ಕಾರ. ಪ್ರತಿ ಶರೀರದಲ್ಲೂ ಆ ಜಗನ್ಮಾತೆಯ ಚೈತನ್ಯನೇ ಹರಿತಾ ಇರುವಂಥದ್ದು. ತಾನು ಸೃಷ್ಟಿಸಿದ ಪ್ರತಿ ಜೀವಿಯಲ್ಲಿಯೂ ಅಂತರಾತ್ಮ ರೂಪದಿಂದ ಇರೋಳೆ ಆ ಜಗನ್ಮಾತೆ. ಅದನ್ನು ಅರಿತುಕೊಳ್ಳೋ ಅಂತಹ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕು, ಆ ಶಕ್ತಿಯನ್ನು ಗಳಿಸ್ಬೇಕು. ನಮ್ಮ ಒಳಗೆ ಕಣ್ಣುಗಳನ್ನು ಒಳಮುಖವಾಗಿ ನಾವು ಅಂತರ್ಮುಖವಾಗಿ ತೆರೆದಾಗ ಬಾಹ್ಯ ಜಗತ್ತನ್ನ ನೋಡ್ತಿರ್ತೀವಿ ಹೊರಗಡೆ, ಅದರಿಂದ ಏನೂ ನಮಗೆ ಸಿಗೋದಿಲ್ಲ. ಆ ಹೊರಮುಖವಾಗಿ ಸಂಚರಿಸುವಂತಹ ಇಂದ್ರಿಯಗಳನ್ನು ಮುಚ್ಚಿ ಅದನ್ನು ಒಳಮುಖವಾಗಿ ಸಂಚಾರ ಮಾಡುವಂತೆ ಮಾಡಿದ್ರೆ ಆಗ ನಮ್ಮೊಳಗೆ ಅಡಗಿರುವಂತಹ ಆ ದಿವ್ಯ ತತ್ವದ ಸಾಕ್ಷಾತ್ಕಾರ ನಮಗುಂಟಾಗಕ್ಕೆ ಸಾಧ್ಯ. ಪ್ರತಿ ಜೀವಿಯಲ್ಲಿ ಅಂತರಾತ್ಮ ರೂಪದಿಂದ ಇರುವಂತಹ ಆ ಶಕ್ತಿಯನ್ನು ಅರಿತುಕೊಳ್ಳೋದೇ ನಮ್ಮ ಜೀವನ ಸಾಫಲ್ಯಕ್ಕೆ ಕಾರಣವಾಗುತ್ತೆ. 579ನೆಯ ನಾಮ ಮೃಣಾಲ ಮೃದುದೋರ್ಲತ. ತಾವರೆ ದಂಟಿನಂತೆ ಅತ್ಯಂತ ಮೃದುವಾದ ತೋಳುಗಳನ್ನು ಹೊಂದಿರುತ್ತಳು. ಜಗನ್ಮಾತೆಯ ಬಳ್ಳಿಯಂತೆ ನೀಳವಾಗಿರುವಂತಹ ಬಾಹುಗಳು ತಾವರೆಯ ದಂಟಿನಂತೆ ಅತ್ಯಂತ ಮೃದುವಾಗಿರುತ್ತೆ. ನೀಳಬಾಹು ಅನ್ನೋದು ಮಾತೆಯ ಉದಾರತೆಯನ್ನು, ಶಕ್ತಿ ಸಾಮರ್ಥ್ಯವನ್ನು ಸೂಚನೆ ಮಾಡುತ್ತೆ. ಹಾಗೆ ಮೃದು ಅನ್ನೋದು ಆ ಮಾತೆಯ ವಾತ್ಸಲ್ಯವನ್ನು, ದಯೆಯನ್ನು, ಕರುಣೆಯನ್ನು ಸೂಚಿಸುತ್ತೆ. ಶ್ರೀಮಾತೆಯ ಸ್ವಭಾವ ಮೃದು ಮಧುರವಾದದ್ದು. ತಾಯಿ ಅಂದ ತಕ್ಷಣವೇ ಆಕೆಯಲ್ಲಿ ಕಂಡುಬರೋದೇ ಮೃದು ಮಧುರ ಸ್ವಭಾವ. ಇನ್ನು ಜಗತ್ತನ್ನೆಲ್ಲ ಸಲಹುವ ತಾಯಿ ಅತ್ಯಂತ ಮೃದು, ಅತ್ಯಂತ ಕರುಣೆ, ಅತ್ಯಂತ ಉದಾರತೆ, ಅತ್ಯಂತ ದಯೆಯನ್ನು ಹೊಂದಿರುವಂಥವಳು ಈಕೆ. ಆಕೆಯ ಸಮಸ್ತ ಅವಯವಗಳು ಸಹ ಅತ್ಯಂತ ಕೋಮಲವಾದದ್ದು. ಆದರೆ
ಕಾಠಿಣ್ಯವನ್ನು ಎಲ್ಲಿ ತೋರಬೇಕೋ ಅಲ್ಲಿ ತನ್ನ ಅಪ್ರತಿಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥವಳು ಈಕೆ. ದುಷ್ಟ ನಿಗ್ರಹದ ಕಾಲದಲ್ಲಿ ತನ್ನ ಒಂದು ಭೀಕರ ಸ್ವರೂಪವನ್ನು, ಕಠೋರತೆಯನ್ನು ಪ್ರದರ್ಶನ ಮಾಡ್ತಾಳೆ. ಹಾಗೆ ಶಿಷ್ಟ ಪರಿಪಾಲನಾ ಸಮಯದಲ್ಲಿ ಅತ್ಯಂತ ಕರುಣೆಯನ್ನು, ವಾತ್ಸಲ್ಯವನ್ನು ತೋರಿಸ್ತಾಳೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅನ್ನೋ ಮಾತಿನಂತೆ ಮಹಾತ್ಮರಾದವರು ಸಂದರ್ಭಕ್ಕೆ ಅನುಗುಣವಾಗಿ ವಜ್ರಕ್ಕಿಂತಲೂ ಕಠೋರರಾಗ್ತಾರೆ, ಹಾಗೆ ಹೂವಿಗಿಂತಲೂ ಮೃದುವೂ ಆಗ್ತಾರೆ. ಹಾಗೆ ಜಗನ್ಮಾತೆ ತನ್ನ ಭಕ್ತರ, ಶಿಷ್ಟರ ಪೂಜೆಯನ್ನು ಸ್ವೀಕರಿಸೋಕ್ಕಾಗಿ ಮೃದುವಾದ ಅವಯವಗಳನ್ನು ಹೊಂದಿ ಪ್ರಕಟವಾಗ್ತಾಳೆ. ಪರಬ್ರಹ್ಮಕ್ಕೆ ತಾನು ರೂಪ ಧರಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಉಪಾಸಿಕಾನಾಂ ಕಾರ್ಯಾರ್ಥೆ ಬ್ರಹ್ಮಣೋರೂಪಕಲ್ಪತೆ ಅನ್ನೋ ಮಾತಿನಂತೆ ತನ್ನನ್ನು ಉಪಾಸನೆ ಮಾಡುವವರ ಅನುಕೂಲಕ್ಕಾಗಿ, ಅವರ ಪ್ರಯೋಜನಕ್ಕಾಗಿ, ಅವರ ಉದ್ಧಾರಕ್ಕಾಗಿ ಆ ಪರಬ್ರಹ್ಮ ನಾನಾ ಆಕಾರಗಳನ್ನು ತಾಳುತ್ತೆ. ಹಾಗೆ ಈ ಜಗನ್ಮಾತೆ, ಆ ಪರಬ್ರಹ್ಮ ಸ್ವರೂಪಿ ಜಗನ್ಮಾತೆಯಾಗಿ ರೂಪ ತಾಳಿ ತನ್ನ ಭಕ್ತರಿಗೆ ಬೇಕಾದಂತಹ ಎಲ್ಲವನ್ನ ಒದಗಿಸ್ತಾ, ದುಷ್ಟರ ನಿಗ್ರಹವನ್ನು ಮಾಡ್ತಾ, ಶಿಷ್ಟರನ್ನು ಸಲಹುತ್ತಾ ಇದ್ದಾಳೆ ಆ ಜಗನ್ಮಾತೆ. 580ನೆಯ ನಾಮ ಮಹನೀಯ. ಮಹನೀಯಳು. ಸಕಲ ದೇವತೆಗಳಿಂದಲೂ ಪೂಜೆಯನ್ನು ಸ್ವೀಕರಿಸುವಂತಹ ಮಹಾಮಹಿಮ ಸ್ವರೂಪಿಣಿ ಆ ಶ್ರೀದೇವಿ. ಅತ್ಯಂತ ಶ್ರೇಷ್ಠಳು. ಆ ಜಗನ್ಮಾತೆಯ ದಿವ್ಯ ಮಹಿಮೆ, ಯಶಸ್ಸು, ಕೀರ್ತಿಗೆ ಆಕೆನೇ ಕಾರಣ ಹೊರತು ಬೇರೆ ಯಾರು ಕಾರಣರಾಗಕ್ಕೆ ಸಾಧ್ಯ ಇಲ್ಲ. ತ್ರಿಮೂರ್ತಿಗಳಿಂದಲೂ ಅಸಾಧ್ಯವಾದಂತಹ ಕಾರ್ಯಗಳಲ್ಲಿ ಜಯವನ್ನು ಪಡೆದು ತನ್ನ ಮಹಿಮೆಯನ್ನು ತೋರಿಸಿದಾಳೆ ಜಗನ್ಮಾತೆ. ರಾಕ್ಷಸರ ಸಂಹಾರ ಕಾಲದಲ್ಲಿ ತನ್ನ ಅಪ್ರತಿಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿ ತನ್ನ ಮಹಿಮೆಯನ್ನು ನಿರೂಪಿಸಿದಾಳೆ. ತನಗೆ ಶರಣಾದಂತಹ ಭಕ್ತರ ಸಕಲ ಪಾಪಗಳನ್ನೂ ನಿವಾರಣೆ ಮಾಡಿ ಅವರಿಗೆ ಸದ್ಗತಿಯನ್ನು ದೊರಕಿಸೋದ್ರ ಮೂಲಕ ತನ್ನ ಮಹಿಮೆಯನ್ನು ಜಗತ್ತಿನಲ್ಲಿ ಶ್ರುತಪಡಿಸಿದಾಳೆ. ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯಕರ್ತೆಯಾಗಿ ತನ್ನ ಈಶ್ವರೀ ಸ್ವಭಾವದ ಮಹಿಮೆಯನ್ನು ಸಾರಿದಾಳೆ ಜಗನ್ಮಾತೆ. ಸಮಸ್ತ ಜಗತ್ತಿಗೆ ಏಕೈಕ ಆಧಾರ ಸ್ವರೂಪಳಾಗಿ ತನ್ನ ಪ್ರಭಾವದ ಮಹಿಮೆಯನ್ನು ತಿಳಿಪಡಿಸಿದಾಳೆ. ಅಣುರೇಣು ತೃಣಕಾಷ್ಟಗಳಲ್ಲಿ ಚೈತನ್ಯ ಸ್ವರೂಪಿಣಿಯಾಗಿದ್ದು ತನ್ನ ಅನಿವಾರ್ಯತೆಯನ್ನು ಪ್ರಕಟಪಡಿಸಿದಾಳೆ. ಜಗತ್ತೆಲ್ಲವೂ ಆಕೆಯ ಕೃಪಾಭಿಕ್ಷಣೆ ಆಗಿರುವಾಗ ಆ ಜಗನ್ಮಾತೆಯ ಆ ಮಹಿಮಾನ್ವಿತಳ ಮಹತ್ತನ ಎಷ್ಟು ಅಂತ ನಾವು ವರ್ಣಿಸೋಕ್ಕೆ ಸಾಧ್ಯ? ನಮ್ಮ ಮಾತುಗಳು ತುಂಬ ಮಿತಿಯನ್ನು ಹೊಂದಿದೆ. ಆ ಶಬ್ದಗಳಿಗೆ ಜಗನ್ಮಾತೆಯನ್ನು, ಪರತತ್ವವನ್ನು ವರ್ಣಿಸುವಂತಹ ಶಕ್ತಿ ಇಲ್ಲ. ಯಥೋ ವಾಚೋ ನಿವರ್ತ್ಯಂತಿ ಅಪ್ರಾಪ್ಯ ಮನಸಾ ಸಹ ಅನ್ನೋ ಶ್ರುತಿ ವಾಕ್ಯದಂತೆ ಆ ಪರಬ್ರಹ್ಮ ಸ್ವರೂಪವನ್ನು ತಲುಪಕ್ಕೆ ಮಾತು, ಮನಸ್ಸು ಎಲ್ಲವೂ ಸಹ ವ್ಯರ್ಥವಾಗಿಬಿಡುತ್ತೆ, ಅಸಮರ್ಥವಾಗತ್ತೆ. ಕೇವಲ ನಮ್ಮ ಹೃದಯದ ಅಂತರಾಳದಲ್ಲಿ ಆ ದಿವ್ಯ ಭಾವವನ್ನು ಅನುಭವಿಸಿ ನಾವು ಧನ್ಯತೆಯನ್ನು ಪಡಿಬೇಕು. ಅದು ಬಿಟ್ಟು ಮಾತಿನಲ್ಲಿ ಆಕೆಯನ್ನು ವರ್ಣಿಸ್ತೀನಿ, ನನ್ನ ಶಬ್ದಗಳ ಮೂಲಕ ಆಕೆಯ ಸಮಸ್ತ ಸ್ವರೂಪವನ್ನು ತಿಳಿಯಪಡಿಸ್ತೀನಿ ಅಂದರೆ ಅದು ವ್ಯರ್ಥ ಪ್ರಯತ್ನ. ಒಂದು ಹಂತದವರೆಗೆ ಮಾತ್ರ ಸಾಧ್ಯ. ಅನಂತರ ಮಾತು ತಟಸ್ಥವಾಗಿ ಬಿಡುತ್ತೆ, ಮನಸ್ಸು ಸ್ತಬ್ಧವಾಗಿ ಬಿಡುತ್ತೆ. ಕೇವಲ ನಮ್ಮ ಅನುಭವ ಮಾತ್ರ ಆಕೆಯ ಒಂದು ಪರತತ್ವದ ಅರಿವನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋ ಬೇಕಾಗತ್ತೆ. ಮಾತೆಯ ಒಂದೊಂದು ದಿವ್ಯ ನಾಮಗಳ ಅರ್ಥವನ್ನು ತಿಳ್ಕೊತಾ ಆಕೆಯ ಸಂಪೂರ್ಣ ಸ್ವರೂಪವನ್ನು ನಮ್ಮೊಳಗೆ ನಾವು ಅರ್ಥಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.